ನಮಸ್ಕಾರ, ನಾನು ನಿಮ್ಮ ಆಕಾಶ್. RCBಯಲ್ಲಿ ಸ್ಮೃತಿ ವಂದನ ಹೆಂಗೋ ಕ್ವೀನ್ ಆಫ್ WPL, ಹಾಗೆ ಮೆಡಿಸಿನ್ ಲೋಕದಲ್ಲಿ ಪೆನ್ಸಿಲಿನ್ ಕ್ವೀನ್ ಆಫ್ ಮೆಡಿಸಿನ್. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಪೆನ್ಸಿಲಿನ್ ಬಗ್ಗೆ ತಿಳಿಯೋಣ. ಒಂದು ಸಣ್ಣ ಗಾಯ, ಒಂದು ಸಣ್ಣ ಸೋಂಕು 100 ವರ್ಷಗಳ ಹಿಂದೆ ಇದು ಸಾವಿಗೆ ಸಮಾನವಾಗಿತ್ತು. ಆದರೆ 1928ರಲ್ಲಿ ನಡೆದ ಒಂದು ಆಕಸ್ಮಿಕ ಘಟನೆ ಇಡೀ ವೈದ್ಯಕೀಯ ಇತಿಹಾಸವನ್ನೇ ಬದಲಾಯಿಸಿತು. ಈ ವಿಡಿಯೋದಲ್ಲಿ ಇದರ ಆವಿಷ್ಕಾರ, ಕೆಲಸ ಮಾಡುವ ವಿಧಾನ ಮತ್ತು ಇದರ ಜಗತ್ತನ್ನು ಹೇಗೆ ಉಳಿಸಿತು ಎಂದು ಪೂರ್ಣವಾಗಿ ತಿಳಿಯೋಣ. ಬನ್ನಿ. ಲಂಡನ್ನ ಸೆಂಟ್ ಮೇರಿಸ್ ಆಸ್ಪತ್ರೆಯಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಸ್ಟಾಫಿಲೋಕೋಕಸ್ ಬ್ಯಾಕ್ಟೀರಿಯಾದ ಮೇಲೆ ಸಂಶೋಧನೆ ಮಾಡುತ್ತಿದ್ದರು. ರಜೆ ಮುಗಿಸಿ ಬಂದು ನೋಡಿದಾಗ ಅವರ ಪೆಟ್ರಿ ಡಿಶ್ನಲ್ಲಿ ಒಂದು ವಿಚಿತ್ರವಾದ ಬೂಸ್ಟ್ ಬೆಳೆದಿತ್ತು. ಆ ಬೂಸ್ಟಿನ ಸುತ್ತಲೂ ಬ್ಯಾಕ್ಟೀರಿಯಾಗಳು ಸತ್ತು ಹೋಗಿದ್ದವು. ಆ ಬೂಸ್ಟಿನ ಹೆಸರೇ ಪೆನ್ಸಿಲಿಯಂ ನೋಟಾಟಮ್. ಫ್ಲೆಮಿಂಗ್ ಅವರು ಆ ಬೂಸ್ಟಿನಿಂದ ಹೊರಬರುವ ದ್ರವಕ್ಕೆ ಪೆನ್ಸಿಲಿನ್ ಎಂದು ಹೆಸರಿಟ್ಟರು. ಪೆನ್ಸಿಲಿನ್ ಒಂದು ಬೇಟಾ ಲ್ಯಾಕ್ಟಮ್ ಆಂಟಿಬಯೋಟಿಕ್. ಬ್ಯಾಕ್ಟೀರಿಯಾಗಳು ಬೆಳೆಯಲು ಅವುಗಳಿಗೆ ಸೆಲ್ ವಾಲ್ ಅಥವಾ ಕೋಶದ ಗೋಡೆ ತುಂಬಾ ಮುಖ್ಯ. ಪೆನ್ಸಿಲಿನ್ ಈ ಗೋಡೆ ನಿರ್ಮಾಣವಾಗುವುದನ್ನು ತಡೆಗಟ್ಟುತ್ತದೆ. ಗೋಡೆ ಇಲ್ಲದ ಬ್ಯಾಕ್ಟೀರಿಯಾ ಬದುಕಲು ಸಾಧ್ಯವಾಗದೆ ಸಿಡಿದು ಹೋಗುತ್ತದೆ. ಇದನ್ನು ಬ್ಯಾಕ್ಟೀರಿಯಸೈಡಲ್ ಕ್ರಿಯೆ ಎನ್ನುತ್ತಾರೆ. ಇದನ್ನು ಮುಖ್ಯವಾಗಿ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೆಚ್ಚು ಪರಿಣಾಮಕಾರಿ. ಪೆನ್ಸಿಲಿನ್ ಕಂಡುಹಿಡಿದ ತಕ್ಷಣ ಮಾರುಕಟ್ಟೆಗೆ ಬರಲಿಲ್ಲ. 1940ರಲ್ಲಿ ಹೋವರ್ಡ್ ಫ್ಲೋರಿ ಮತ್ತು ಅರ್ನ್ಸ್ಟ್ ಜೈನ್ ಎಂಬ ವಿಜ್ಞಾನಿಗಳು ಇದನ್ನು ಮನುಷ್ಯರಿಗೆ ಬಳಸುವಂತೆ ಶುದ್ಧೀಕರಿಸಿದರು. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಗಾಯಗೊಂಡ ಸಾವಿರಾರು ಸೈನಿಕರಿಗೆ ಇದು ಮರುಜನ್ಮ ನೀಡಿತು. ಅದಕ್ಕಾಗಿ ಇದನ್ನು ಯೆಲ್ಲೋ ಮ್ಯಾಜಿಕ್ ಎಂದು ಕರೆಯಲಾಗುತ್ತದೆ. ಇದರಿಂದಾಗಿ ಯುದ್ಧದ ಸಾವಿನ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಯಿತು. ಪೆನ್ಸಿಲಿನ್ ಬಹಳಷ್ಟು ಬ್ಯಾಕ್ಟೀರಿಯಾ ಸೋಂಕುಗಳನ್ನು ಚಿಕಿತ್ಸೆ ಮಾಡಲು ಬಳಸಲಾಗುತ್ತದೆ. ಉದಾಹರಣೆಗೆ ಶ್ವಾಸಕೋಶದ ಸೋಂಕುಗಳು, ಮೂತ್ರಪಿಂಡದ ಸೋಂಕುಗಳು ಮತ್ತು ಚರ್ಮದ ಸೋಂಕುಗಳು. ಮತ್ತು ಗಂಭೀರವಾದ ಸೋಂಕುಗಳಾದರೆ ಪೆನ್ಸಿಲಿನ್ ಇಂಜೆಕ್ಷನ್ ಮೂಲಕ ನೀಡಲಾಗುತ್ತದೆ. ಮತ್ತು ಪೆನ್ಸಿಲಿನ್ ಸ್ಟ್ರೆಪ್ಟೋಕೋಕಸ್ ಮತ್ತು ಸ್ಟ್ಯಾಫಿಲೋಕೋಕಸ್ ಸೋಂಕುಗಳನ್ನು ಚಿಕಿತ್ಸೆ ಮಾಡಲು ಸಹಾಯ ಮಾಡುತ್ತದೆ. ಕೆಲವರಿಗೆ ಪೆನ್ಸಿಲಿನ್ಗೆ ಅಲರ್ಜಿಯು ಉಂಟಾಗಬಹುದು. ಇದು ಚರ್ಮದ ಉರಿಯು, ಕೀಲ್ನೋವು ಮತ್ತು ಶ್ವಾಸಕೋಶದ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಕೆಲವರಿಗೆ ಬಹಳಷ್ಟು ಜೀರ್ಣಾಂಗದ ಸಮಸ್ಯೆಗಳು, ಉದಾಹರಣೆಗೆ ಉಲ್ಬಣ, ವಾಂತಿ ಮತ್ತು ಡಯಾರಿಯಾ ಉಂಟಾಗಬಹುದು. ಕೆಲವೊಮ್ಮೆ ಪೆನ್ಸಿಲಿನ್ನ ಬಳಕೆ ಹೃದಯದ ಸಂಬಂಧಿ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ, ಆದರೆ ಇದು ಅಪರೂಪವಾಗಿದೆ. ಇಂದು ಪೆನ್ಸಿಲಿನ್ನಿಂದ ತಯಾರಾದ ಅಮಾಕ್ಸಿಲಿನ್ ಮತ್ತು ಆಂಪಿಸಿಲಿನ್ ನಂತಹ ಹಲವಾರು ಔಷಧಗಳು ಲಭ್ಯವಿವೆ. ಆದರೆ ನೆನಪಿಡಿ, ವೈದ್ಯರ ಚೀಟಿ ಇಲ್ಲದೆ ಇವುಗಳನ್ನು ಬಳಸಬೇಡಿ. ಅತಿಯಾದ ಬಳಕೆಯಿಂದ ಬ್ಯಾಕ್ಟೀರಿಯಾಗಳು ಈ ಔಷಧಕ್ಕೆ ಹೊಂದಿಕೊಂಡು ಬಿಡುತ್ತದೆ. ಇದನ್ನು ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಎನ್ನಲಾಗುತ್ತದೆ. ಆಗ ಈ ರಾಣಿ ಕೂಡ ನಮ್ಮನ್ನು ಕಾಪಾಡಲು ಸಾಧ್ಯವಾಗುವುದಿಲ್ಲ. ನಮ್ಮ ವೈದ್ಯಕೀಯ ಲೋಕದ ರಾಣಿಯ ಬಗ್ಗೆ ನಿಮಗೆ ಏನು ಅನಿಸಿತು ಕಮೆಂಟ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಫಾರ್ಮಸಿ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್.